ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಫೈನಲಿ ಇನ್ನೊಂದು ಗಾಡಿ ರಿವ್ಯೂ ಕೊಡ್ಬೇಕಂತ ಮಾಡಿದ್ರಿ. ಮನೆ ದಿನ ಒಂದು ವರ್ಷ ಕಂಪ್ಲೀಟ್ ಆಯ್ತು ರೀ ಗಾಡಿ ತೊಗೊಂಡು. ಗಾಡಿ ಬದ್ದಲ್ಲ ಸ್ವಲ್ಪ ಹೇಳ್ಬೇಕಂತ ಹೇಳಿ ಒಂದು ವಿಡಿಯೋ ಮಾಡ್ಲತ್ತಿದ್ರಿ. ಫಸ್ಟ್ ಅಂದ್ರೆ ಗಾಡಿದು ಇಲ್ಲೊಂದು ಸ್ವಲ್ಪ ಇದಾಗಿತ್ತು ರೀ. ಫಸ್ಟ್ ಹೋಗಿತ್ತು ಅಂದರೆ ಕ್ರ್ಯಾಕ್ ಆಗಿರೋದು ಮೇಜರ್ ಎಲ್ಲಿ ಇದಾಗಿಲ್ಲ ರೀ. ಅಷ್ಟೊಂದು ವರ್ಷದಾಗ ಈಗ ತೊಳೆದಿಲ್ಲ. ಆದರೂ ಇನ್ನೇ ತೊಳೆದಿದ್ರಿ ವರ್ಕಿಂಗ್ ಕೆಲ್ಸಕ್ಕೆ ಹೋಗಿ ಬರ್ನ ಹಿಂಗಾಗೈತಿ. ಇಲ್ಲೊಂದು ದೊಡ್ಡ ಕ್ರ್ಯಾಚ್ ಬಿದ್ದೈತೆ ರೀ. ಆಲ್ಮೋಸ್ಟ್ ಯಾರೇ ಇದು ಮಾಡಿ ಇವ್ರು ಇದು ಮಾಡ್ಯವು ಇದೆ ಅನ್ನಿತ್ಲೆ. ಇದು ಇಲ್ಲೊಂದು ಸಣ್ಣ ಕ್ರ್ಯಾಚ್ ಐತಿ. ಆಲ್ಮೋಸ್ಟ್ ಆ ಸ್ಟ್ಯಾಂಡ್ ಡ್ಯಾಮೇಜ್ ಆಗಿಲ್ಲ ರೀ. ಗಾಡಿ ಡ್ಯಾಮೇಜ್ ಇತ್ತು ನೋಡಿದ್ರೆ ಇದು ಐತಿ. ಗಾಡಿ ಒಳಗೆ ಎಕ್ಸ್ಟ್ರಾ ಏನು ರೀ ಎಕ್ಸಸರಿ ಹಾಕ್ಬೇಕಂದ್ರೆ ಏನು ಎಕ್ಸ್ಟ್ರಾ ಏನು ಹಾಕಿಲ್ಲ ರೀ. ಏನು ಹಾಕಿದ್ರಿ ಒಂದೇ ಐತ್ರಿ. ಅದು ತೋರಿಸಿ ಮೈ TVS ಕಂಪ್ನಿದು ಡಿಸ್ಪ್ಲೇ ಐತ್ರಿ. ಆಂಡ್ರಾಯ್ಡ್ ಏನಿಲ್ಲ ರೀ, ಬಟ್ ಮೆಮರಿ ಕಾರ್ಡ್ ಮೇಲೆ ಇದ್ದಿರ್ತೈತಿ. ಇದು ಒಂದೇ ಎಕ್ಸ್ಟ್ರಾ ಹಾಕಿರ್ದಂದ್ರೆ ಅದು ಶೋರೂಮ್ದವ್ರು ಹಾಕಬೇಡ ಅಂತ ಹೇಳಿದ್ರು. ಅದು ಟೇಪ್ದು ಬೇಸರ ಆಗೈತನ್ನ ಇದು ಹಾಕಿದ್ರಿ. ಬೆಸ್ಟ್ ಮತ್ತೇನು ಎಕ್ಸ್ಟ್ರಾ ಹಂಗೆ ಇದು ಮಾಡಿಲ್ಲ ರೀ. ಗಾಡಿ ಸೀಟ್ ಕವರ ತೊಗೊಂಡಾಕರೇ ಹಾಕಿದ್ರಿ. ಆ ಟೈಮ್ದಾಗ ಸೀಟ್ ಕವರ್ ಪ್ಲಸ್ ಇದು ಒಂದು 3-4 ಬ್ಯಾಗ್ ರೀ ಕುಂದಿರ್ತಾವ್ರಿ ಡಿಕ್ಕ್ಯಾಗ. CNG ಟಾಕಿ ಇದ್ರಪ್ಪನ ಮಂದಿ CNG ಇದ್ರೆ ಟಾಕಿ ಇಲ್ಲತ್ತೇಳಿ ಸುಮ್ಮನೆ ಹೇಳ್ತಾರೆ ರೀ. ಆ ಗಾಡಿಯಾಗ ಎಷ್ಟು ಕುಂದೈತಿ ಈ ಗಾಡಿಯಾಗೂ ಅಷ್ಟೇ ಕುಂದಿರ್ತೈತೆ ರೀ. ಟೋಟಲ್ ರನ್ನಿಂಗ್ ನೋಡಿರಿ 33,697 ಕಿಲೋಮೀಟರ್ ರನ್ನಿಂಗ್ ಆಗೈತಿ ಹಿಂದಿನ ಮಟ್ಟ. ನಾಯಿಗಳು ಬಂದೋತೇಳಿ ಓಡಿ ಬಂದ್ರಿ. ಅವನು ನಾಯಿಗಳು ಹಿಂಗೆ ಓಡ್ಕೊತ ಬಂದಲ್ಲ. ಆಟೋಮೆಟಿಕ್ CNG ಆಗೋದ್ರಿ. ಅದೊಂದು ಭಾರಿ ಫಂಕ್ಷನ್ ಅನ್ನಿಸ್ತತ್ರಿ. I don't give a fuck what you say. Yeah, I'ma do shit my way. So you can go kick rock. ಗಾಡಿ ಹೆಂಗೈತಲ್ರಿ, ಎಲ್ಲಿ ಪನವಲ್ಲಿ ಹೆಂಗೆ ಪನವಲ್ಲಿ ಲಾಂಗ್ ರೂಟಿಗೆ ಐತಾನೆ ಎಲ್ಲೇ ಹಂಗೆ ಹಿಂದಿಂದನೇ ಪ್ರಾಬ್ಲಮ್ ಬಂದಿಲ್ಲ ಗಾಡಿ. ಒಂದು ವರ್ಷ ಐತಿ ಆದರೂ ಗಾಡಿ ಅಷ್ಟು ನಾ ಮೇಂಟೈನ್ ಮಾಡಿಲ್ಲ ರೀ. ಸ್ವಚ್ಛ ಫಸ್ಟ್ ಕಾರ್ ಅಂದ್ರೆ 800 ಐತ್ರಿ. 800 ರೂಪಾಯಿನ ಭಾರಿ ಐತಿ ಗಾಡಿ. ಅದ್ರದ್ದು ಮೈಲೇಜ್ ಚಲೋ ಐತ್ರಿ. ಅದು ಆ ಟೈಮ್ದಾಗ 5 ಸ್ಪೀಡ್ ತೊಗೊಂಡಿದ್ದು ನಾವು ಒಂದು 30,000 ರೂಪಾಯಿ ತೊಗೊಂಡಿದ್ರಿ. ಅದು 3 ವರ್ಷ ಯೂಸ್ ಮಾಡಿ ಆನಂತರ ಮತ್ತೆ ಇದೇ ಗಾಡಿ ತೊಗೊಳಕ್ಕೆ ಆ ಗಾಡಿ ಇದು ಕೊಟ್ರಿ. ಎಕ್ಸ್ಚೇಂಜ್ದಾಗ ನನಗೆ ನಾ ತೊಗೊಳಕ್ಕೆ 30,000 ತೊಗೊಂಡಿದ್ರಿ. 3 ವರ್ಷ ಆದ ಬಳಿಕ ಬನ್ನೋದು 35,000 ಶೋರೂಮ್ದವ್ರು ಹೊಳಿ ತೊಗೊಂಡ್ರಿ ಗಾಡಿ ನಮ್ಮದು. ಆ ಗಾಡಿ ಏನು ಲಾಸ್ ಮಾಡಿಲ್ಲ ರೀ ನಮ್ಗೆ. ಆಲ್ಮೋಸ್ಟ್ ಪ್ರಾಫಿಟೇ ಆಗೈತ್ರಿ ಆ ಗಾಡಿದು. ಈ ಗಾಡಿ ತೊಗೊಂಡ್ರಿ. ಈ ಗಾಡಿದು ಏನಿಲ್ಲ ಇದು ನನಗೆ ಮೈಲೇಜ್ ಕಾಲ ಮಾತ್ರ ಭಾರಿ ಅನ್ಸೈತೆ ರೀ. ಸೆಲೆರು XI ಮಾಡೆಲ್ ಅಂದ್ರೆ 3rd ಜನ್ರೇಷನ್ದಾಗ ಬರ್ತೈತಿ ಇದು ಗಾಡಿ. ಆಲ್ಮೋಸ್ಟ್ ಒಳಗಿಂದ ಇಂಟೀರಿಯರ್ ಬಂದು ದೊಡ್ಡದೈತಿ ರೀ. ಒಳಗೆಲ್ಲ ಡಿಕ್ಕಿ CNG ಕಾಲ ಅಂದಿರು ಅದೇ ಅನ್ನೋದು ಪ್ರಾಬ್ಲಮ್ ಇಲ್ಲ ರೀ. ಒಂದು ಹೇಳೋದಂದ್ರೆ ಆ್ಯಕ್ಚುಲಿ CNG ಗಾಡಿ ತೊಗೋಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗ್ತೈತಿ. ಅದಕ್ಕೆ ಸ್ವಲ್ಪ ಮಂದಿ ಸುಮ್ಮನೆ ನಾ CNG ಆಗಿ ಬರ್ಲತ್ತೇಳಿ ಸುಳ್ಳು ಹೇಳ್ತಾರೆ ರೀ. ಹೇಳೋದಂದ್ರೆ ನಮ್ಮದು ಆಲ್ಮೋಸ್ಟ್ ನಾ ಏನಿಲ್ಲ ಸೇಮ್ ಇದು ಇದ್ರೊಳಗೆ VXI ತೊಗೊಂಡ್ರೆ 7 ಲಕ್ಷ ರೂಪಾಯಿ ಐತ್ರಿ. ಇದು 780ಕ್ಕಿಂತಾನ ಮತ್ತು ಆಲ್ಮೋಸ್ಟ್ ಒಂದು ವರ್ಷದಾಗ ಎಲ್ಲ ಇದು ಆಗಿ ಹೋಗ್ತೈತೆ ರೀ. ಪೆಟ್ರೋಲ್ದು ಮತ್ತು CNG ಕಂಪೇರ್ ಮಾಡಿದ್ರೆ ಭಾರಿ ನನಗೆ ಅನ್ಸೋ ಮಟ್ಟಿಗೆ ಬೆಸ್ಟ್ ಅನ್ನಿಸ್ತೆ. ಅವನು ತೊಗೊಂಡು ಚಲೋ ಮಾಡ್ದೆ ಇದೇ ಗಾಡಿ. ಬೇರೆ ಯಾವ್ದಾರು ಗಾಡಿ ತೊಗೊಂಡ್ರೆ ಬಿಲ್ಡ್ ಕ್ವಾಲಿಟಿ